ಗುಟುರ್ 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 ಅಂತ ಇರುತ್ತೆ. ಬಾತುಕೋಳಿ ಕ್ವಾಕ್ 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 ಅನ್ನತ್ತೆ. ಹಾಗೆ ಹೇಳಿತು ಕಾಕ, ಗುಬ್ಬಚ್ಚಿ ಹೇಳಿತು ಚಿರ್ ಚಿರ್. ಹಲೋ, ಹೇಗಿದ್ದೀರಾ? ನಾವಿಂದು 2ನೇ ತರಗತಿಯ ಬಣ್ಣದ ಹಕ್ಕಿ ಪದ್ಯ ಭಾಗವನ್ನು ನೋಡೋಣ. ಆಲ್ರೆಡಿ ನಿಮಗೆ ಆನೆ ಬಂದಿತ್ತು, ಒಂದು ಪದ್ಯ ಆಯಿತು. ಇದು 2ನೇ ಪದ್ಯ, ಬಣ್ಣದ ಹಕ್ಕಿ. ಬರೀ ಪದ್ಯಗಳೇ ಇದಾವಲ್ವ ಈ ಸತಿ? ಅದಲ್ಲದಿದ್ರೂ ಮಕ್ಕಳಿಗೆಲ್ಲರಿಗೂ ಪದ್ಯಗಳೇ ಇಷ್ಟ ಆಗುತ್ತೆ. ಪದ್ಯ ಭಾಗ ಮತ್ತು ಗದ್ಯ ಭಾಗ ಇದೆರಡಕ್ಕೂ ಡಿಫ್ರೆನ್ಸ್ ಏನನ್ನೋದು ಗೊತ್ತಾಯ್ತಲ್ವಾ? ಪದ್ಯ ಅನ್ನೋದು ನಿಮಗೆ ಹಾಡಿನ ರೂಪದಲ್ಲಿರುತ್ತೆ, ಗದ್ಯ ಅನ್ನೋದು ಕಥೆಗಳ ರೂಪದಲ್ಲಿರುತ್ತೆ. ಈಗ ಇದು ಬಣ್ಣದ ಹಕ್ಕಿ ಅನ್ನೋದು ಹಾಡಿನ ರೂಪದಲ್ಲಿರುತ್ತೆ, ಅದಕ್ಕಾಗಿ ಇದನ್ನು ಪದ್ಯ ಭಾಗ ಅಂತೀವಿ. ಓಕೆ, ನೀವು ನಿಮ್ಮ ಸುತ್ತ ಹಲವು ಪ್ರಾಣಿ ಪಕ್ಷಿಗಳನ್ನು ನೋಡಿದ್ದೀರಾ ಅಲ್ವಾ? ಹಲವಾರು ವಿಧದ ಪ್ರಾಣಿ ಪಕ್ಷಿಗಳನ್ನು ನೋಡಿರ್ತೀರ ಆಲ್ರೆಡಿ. ಮನೆ ಹತ್ತಿರ ಝೂಗಳಿಗೆ ಹೋದಾಗ ಹಳ್ಳಿಗಳಲ್ಲಿ ಸಿಟಿಗಳಿಗಿಂತ ಹೆಚ್ಚಿನ ಹಕ್ಕಿ ಪ್ರಾಣಿಗಳನ್ನ ಕಾಣ್ಬೋದು. ಬೇರೆ ಬೇರೆ ಪ್ರಾಣಿಗಳನ್ನ ಅವುಗಳ ಬಣ್ಣ, ಗಾತ್ರ, ರೂಪಗಳಲ್ಲಿ ಗುರುತಿಸ್ತೀವಿ ಅಲ್ವಾ? ಹುಲಿ ಹೇಗಿರುತ್ತೆ ಗೊತ್ತು, ಪಕ್ಷಿಗಳು ಹೇಗಿರುತ್ತೆ ಗೊತ್ತು, ಕಾಗೆ ಹೇಗಿರುತ್ತೆ, ಗುಬ್ಬಿ ಹೇಗಿರುತ್ತೆ. ಅವುಗಳ ಬಣ್ಣ, ಗಾತ್ರ, ರೂಪ ಇದೆ, ಅವುಗಳನ್ನ ಗುರುತಿಸೋದಕ್ಕೆ ಈಸಿ ಆಗುತ್ತೆ. ಹಾಗೆ ಪಕ್ಷಿಗಳನ್ನ ಗುರುತಿಸುವಾಗ ಅದರ ಗಾತ್ರ, ರೆಕ್ಕೆ, ಪುಕ್ಕ, ಗರಿಗಳ ಬಣ್ಣ ಇವುಗಳ ಆಧಾರದ ಮೇಲೆ ಪಕ್ಷಿಗಳ ಹೆಸರು ಗುರುತಿಸ್ತೇವೆ ಅಲ್ವಾ? ಪಾರಿವಾಳ, ಗುಬ್ಬಚ್ಚಿ, ಗಿಳಿ, ನವಿಲು, ಕೊಕ್ಕರೆ ಹೀಗೆ ಹಲವಾರು ಪಕ್ಷಿಗಳನ್ನ ನೋಡಿದ್ದೇವೆ. ಹಳ್ಳಿ ಕಾಡುಗಳಲ್ಲಿ ಹೆಸರು ಕೂಡ ಇಡೋದಕ್ಕೆ ಸಿಗದಷ್ಟು ಹಕ್ಕಿಗಳನ್ನ ನೋಡ್ಬೋದು. ಯಾರಿಲ್ಲಿ ನವಿಲನ್ನು ನೋಡಿಲ್ಲ? ಎಲ್ಲರೂ ನೋಡಿದ್ದೀರಾ ಅಲ್ವಾ? ಅತ್ಯಂತ ಸುಂದರ ಹಾಗೂ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ. ಆಗ ನೀವು ನವಿಲು ಅಂತ ಬರಿಬೇಕು. ಸ್ವಚ್ಛಂದ ಆಕಾಶದಲ್ಲಿ ಹಕ್ಕಿಗಳು ಹಾರಾಡೋದನ್ನು ನೋಡಿ ಯಾರಿಗೆಲ್ಲ ನಾನು ಕೂಡ ಹಾರಬೇಕು ಅನಿಸಿದೆ? ನನಗಂತೂ ಅನಿಸಿದೆ, ನಿಮಗೂ ಅನಿಸಿದೆ ಅಲ್ಲ? ಬೇರೆ ಬೇರೆ ಹಕ್ಕಿಗಳು ಬೇರೆ ಬೇರೆ ಥರದಲ್ಲಿ ಹಾಡ್ತವೆ. ಅತ್ಯಂತ ಮಧುರವಾಗಿ ಹಾಡುವ ಹಕ್ಕಿಯ ಹೆಸರು ಹೇಳಿ? ಕೋಗಿಲೆ. ಕೋಗಿಲೆ ಕುಹು ಕುಹು ಅಂತ ಕೂಗುತ್ತದೆ. ವಸಂತ ಕಾಲದಲ್ಲಿ ಹೆಚ್ಚಾಗಿ ಕೋಗಿಲೆಯ ಸ್ವರವನ್ನು ಕೇಳ್ಬೋದು. ಈಗ ನಾವು ಪಠ್ಯಪುಸ್ತಕಕ್ಕೆ ಹೋಗೋಣ. ಬಣ್ಣದ ಹಕ್ಕಿ ಪದ್ಯ ಪಾಠ 1. ಪಾಠಪೂರ್ವ ಚಟುವಟಿಕೆಯಲ್ಲಿ ಏನಿದೆ ಅಂತ ಒಂದು ಸ್ವಲ್ಪ ಬೇಗ ನೋಡಿಕೊಂಡು ಹೊರಟೋಗೋಣ. ಚಿತ್ರದಲ್ಲಿರುವ ಪಕ್ಷಿಗಳನ್ನ ಗುರುತಿಸಿ ಅವುಗಳ ಹೆಸರು ಬರೆಯಿರಿ ಅಂತ ಇದೆ. 6 ಚಿತ್ರಗಳಿದ್ದಾವೆ. ಮೊದಲನೇ ಚಿತ್ರದಲ್ಲಿ ಏನಿದೆ? ಗಿಣಿ. 2ನೇದು ಹುಂಜ. 3ನೇ ಚಿತ್ರ ನವಿಲು. 4ನೇ ಚಿತ್ರ ಕಾಗೆ. 5ನೇ ಚಿತ್ರ ಪಾರಿವಾಳ. ಆಮೇಲೆ ಕೊನೆಯ ಚಿತ್ರ ಏನಿದೆ? ಗುಬ್ಬಚ್ಚಿ, ಗುಬ್ಬಿ ಅಂತ ಕೂಡ ಕರಿತೀವಿ ಅಲ್ಲ? ಆದರೆ ಪಠ್ಯಪುಸ್ತಕದಲ್ಲಿ ಬರಿಬೇಕಾದ್ರೆ, ಎಕ್ಸಾಮ್ಗಳಲ್ಲಿ ಬರಿಬೇಕಾದ್ರೆ ನೀವು ಗುಬ್ಬಿ ಅನ್ನೋದಕ್ಕಿಂತ ಗುಬ್ಬಚ್ಚಿ ಅಂತ ಬರೆದ್ರೆ ಚೆನ್ನಾಗಿರತ್ತೆ. ಈಗ ಪದ್ಯಕ್ಕೆ ಹೋಗೋಣ. ಬಣ್ಣದ ಹಕ್ಕಿ ಪದ್ಯ. ಈ ಪದ್ಯನ ಬರೆದವರು ಸೀಫಾ ಕಟ್ಟಿಮನಿ. ನಿಮ್ಮ ಥರನೇ ಇರೋ ಪುಟ್ಟ ಹುಡುಗಿಯೊಬ್ಬಳು ಪಕ್ಷಿ ಥರ ಹಾರಬೇಕು, ಹಾಡಬೇಕು, ನನಗೂ ಕೂಡ ಬಣ್ಣದ ರೆಕ್ಕೆಗಳು ಬೇಕು,
ಪಕ್ಷಿಯ ಹಾಗೆ ಆಗಬೇಕು ಎನ್ನುವುದು ಅವಳ ಆಸೆ ಆಗಿರುತ್ತೆ. ನೋಡಿ ಚಿತ್ರದಲ್ಲಿ ಏನು ತೋರಿಸಿದ್ದಾರೆ, ಪುಟ್ಟ ಹುಡುಗಿಯೊಬ್ಬಳು ಮರದ ಮೇಲಿರುವಂಥ ಹಕ್ಕಿ ಕಡೆಗೆ ಕೈ ತೋರಿಸ್ತಾ ಇದ್ದಾಳೆ, ಹಕ್ಕಿನ ಕರಿತಾ ಇದ್ದಾಳೆ ಬಾ ಅಂತ. ಹೇಗೆ ಅವಳ ಆಸೆಯನ್ನು ತೋರ್ಪಡಿಸಿಕೊಂಡಿದ್ದಾಳೆ ಎನ್ನುವುದು ಈ ಬಣ್ಣದ ಹಕ್ಕಿ ಪದ್ಯದಲ್ಲಿ ನೋಡೋಣ. ಈಗ ನಾನು ರಾಗಬದ್ಧವಾಗಿ ಹಾಡ್ತೇನೆ, ನೀವು ಕೂಡ ನನ್ನೊಟ್ಟಿಗೆ ಹಾಡಬೇಕು. ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ. ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ. ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನೆಲ್ಲ. ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನೆಲ್ಲ. ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು. ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು. ಅವ್ವನು ನೀರಿಗೆ ಹೋಗಿಹಳು, ಅಪ್ಪನು ಪೇಟೆಗೆ ಹೋಗಿಹನು. ಅವ್ವನು ನೀರಿಗೆ ಹೋಗಿಹಳು, ಅಪ್ಪನು ಪೇಟೆಗೆ ಹೋಗಿಹನು. ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು. ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು. ನನಗೂ 2 ರೆಕ್ಕೆಯ ಹಚ್ಚು, ನನಗೂ 2 ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ನೆತ್ತಿಯ ಮೇಲೆ ಚುಟ್ಟನು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು. ನೆತ್ತಿಯ ಮೇಲೆ ಚುಟ್ಟನು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ. ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ. ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ. ಹೇಗಿದೆ ಮಕ್ಕಳೇ? ನೀವು ಕೂಡ ಇದನ್ನು ಚೆನ್ನಾಗಿ ಹಾಡಿ ಕಲಿಬೇಕು, ಆಯಿತಾ? ಈಗ ಅಕ್ಷರಗಳನ್ನ ನೋಡುತ್ತಾ ಕಲಿಯೋಣ. ಟೆಕ್ಸ್ಟ್ ಬುಕ್ ನೋಡಿಕೊಂಡು ಹಾಡಿ. ಪ್ರತಿಯೊಂದು ಅಕ್ಷರಗಳನ್ನು ನೀವು ನೋಡಿ ಹಾಡಬೇಕು, ನೋಡಿ ಓದಬೇಕು. ಅಕ್ಷರಗಳನ್ನ ನೋಡ್ಕೊಂಡು ಹಾಡಬೇಕು. ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ. ಬಾರೆಲೆ ಹಕ್ಕಿ ಹಾರುವ ಹಕ್ಕಿ. ಏನು ಪುಟ್ಟ ಹುಡುಗಿ ಏನಕ್ಕೆ ಕೇಳ್ತಾ ಇದೆ ಆ ಹಕ್ಕಿ ಹತ್ರ, ಮೇಲ್ಗಡೆ ಇರುವ ಹಕ್ಕಿ ಹತ್ರ? ಬಾ ಹಕ್ಕಿ ಬಣ್ಣದ ಹಕ್ಕಿ, ಬಾ ಹಕ್ಕಿ ಹಾರುವ ಹಕ್ಕಿ. ಹಕ್ಕಿ ಹೇಗಿರ್ತದೆ? ಬಣ್ಣ ಬಣ್ಣವಾಗಿರುತ್ತೆ, ಅದಕ್ಕೆ ಬಣ್ಣದ ಹಕ್ಕಿ ಅಂತ ಹೇಳಿದ್ದಾರೆ. ಬಾರೆಲೆ ಹಕ್ಕಿ ಹಾರುವ ಹಕ್ಕಿ. ಹಕ್ಕಿ ಆಕಾಶದಲ್ಲೆಲ್ಲ ಹಾರಾಡುತ್ತೆ, ಅದಕ್ಕಾಗಿ ಅದನ್ನು ಹಾರುವ ಹಕ್ಕಿ ಅಂತ ಕರಿತಾ ಇರೋದು. ಗೆಳೆಯರು ಆಡಲು ಯಾರೂ ಇಲ್ಲ, ಗೆಳೆಯರು ಆಡಲು ಯಾರೂ ಇಲ್ಲ. ನನಗೆ ಆಡಲಿಕ್ಕೆ ಗೆಳೆಯರಿಲ್ಲ. ನನಗೆ ಕಳೆಯುವುದೆಂತೂ ವೇಳೆಯನ್ನೆಲ್ಲ. ಹೇಗೆ ನಾನು ವೇಳೆಯನ್ನು ಕಳೀಲಿ, ಸಮಯನ ಹೇಗೆ ಕಳಿಬೇಕು? ಬಾಬಾ ನನಗೂ ಹಾಡಲು ಕಲಿಸು, ನೀನು ಬಂದು ನನಗೆ ಹಾಡನ್ನು ಕಲಿಸು. ಹಕ್ಕಿಗಳು ಎಷ್ಟು ಸುಂದರವಾಗಿ ಹಾಡ್ತಾವಲ್ವಾ, ಹಾಗೆ ಅದಕ್ಕಾಗಿಯೇ ನೀನು ಬಂದು ನನಗೆ ಹಾಡನ್ನು ಕಲಿಸು. ಬಾಬಾ ನನಗೂ ಹಾರಲು ಕಲಿಸು. ಹಕ್ಕಿ ಆಕಾಶದಲ್ಲಿ ಹಾರಾಡುತ್ತೆ ಅಲ್ವಾ, ಅದಕ್ಕೆ
ನನಗೂ ಕೂಡ ಹಾರಾಡೋದಕ್ಕೆ ಕಲಿಸು ಅಂತ ಹೇಳ್ತಾ ಇದ್ದಾಳೆ. ಅವ್ವನು ನೀರಿಗೆ ಹೋಗಿಹಳು. ಅಮ್ಮನು ನೀರಿಗೆ ಹೋಗಿದ್ದಾಳೆ, ಅಪ್ಪನು ಪೇಟೆಗೆ ಹೋಗಿಹನು. ಅಪ್ಪ ಪೇಟೆಗೆ ಹೋಗಿದ್ದಾರೆ. ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು. ಅಮ್ಮನು ಬರಲಿ ಅಪ್ಪನು ಬರಲಿ, ನಿನಗೆ ತಿನ್ನೋದಕ್ಕೆ ಹಣ್ಣು ಕೊಡಿಸ್ತೀನಿ. ಆ ಥರ ಹೇಳಿದ್ದಕ್ಕೆ ಅದು ಬಂದು ಇವಳ ಹತ್ರ ಬರುತ್ತೆ ಅಂತ ಅವಳು ಕರಿತಾ ಇರೋದು. ನಿನಗೆ ಹಣ್ಣು ಕೊಡಿಸ್ತೀನಿ, ನೀನು ಬಾ ಇಲ್ಲಿ ಅಂತ. ನನಗೂ 2 ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ನನಗೆ ನಿನ್ನ ಹಕ್ಕಿಗಳಿಗೆ 2 ರೆಕ್ಕೆಗಳಿರುತ್ತೆ. ನಮ್ಗೆ 2 ಕೈಗಳಿದಾವಲ್ಲ, ಅದೇ ಥರ 2 ಬದಿಯೂ ರೆಕ್ಕೆಗಳಿರುತ್ತೆ. ಆ 2 ರೆಕ್ಕೆಗಳನ್ನ ಬೀಸಿ ಹಾರ್ತವೆ ಅಲ್ವಾ ಯಾವಾಗಲೂ. ಹಾಗೆ ನನಗೂ ಅದೇ ಥರ 2 ರೆಕ್ಕೆನ ಹಚ್ಚು, ಬಾ ಅಂತ ಕರಿತಾ ಇದ್ದಾಳೆ. ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ಅದರ ಪುಕ್ಕಗಳು ಗರಿಗಳಿರ್ತಾವಲ್ಲ, ಅದು ಬಣ್ಣದ ಗರಿಗಳಿರುತ್ತಲ್ಲ, ಹಾಗೆ ನನಗೂ ಕೂಡ ರೆಕ್ಕೆ ಮಾತ್ರ ಅಲ್ಲ, ರೆಕ್ಕೆ ಮೇಲೆ ಬಣ್ಣದ ಸುಂದರವಾದಂತಹ ಗರಿಗಳನ್ನ ಕೂಡ ಚುಚ್ಚು ಬಾ ಅಂತೇಳಿ ಕರಿತಾ ಇರೋದು. ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು. ಹಕ್ಕಿಗಳಿಗೆ ಮೇಲ್ಗಡೆ ತಲೆ ಮೇಲ್ಗಡೆ ಒಂಥರ ಚಿಕ್ಕ ಜುಟ್ಟು ಇರುತ್ತೆ ಅಲ್ವಾ. ಹಾಂ, ಆ ಥರ ನಿನ್ನ ಥರನೇ ನನಗೂ ಒಂದು ಜುಟ್ಟನ್ನು ಹಚ್ಚು ಬಾ ಅಂತೇಳಿ ಕರಿತಾ ಇದ್ದಾಳೆ. ನೆತ್ತಿ ಮೇಲೆ ತಲೆ ಮೇಲೆ ಜುಟ್ಟನ್ನು ಹಚ್ಚು ಬಾ ಅಂತ ಕರಿತಾ ಇದ್ದಾಳೆ. ಮೆಲ್ಲನೆ ಮೇಲೆ ಹಾರಲು ಹಚ್ಚು. ಮೆಲ್ಲಕ್ಕೆ ಮೇಲಕ್ಕೆ ಹಾರ್ಕೊಂಡು ಹೋಗೋದಕ್ಕಾಗಿ ಬಂದು ಅವೆಲ್ಲ ನನಗೆ ಹಚ್ಚು ಅಂತೇಳಿ ಕರಿತಾ ಇರೋದು. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ. ನೀನೊಬ್ಬಳೇ ಹಾರಬೇಡ. ಯಾರಿಗೆ ಹೇಳ್ತಾ ಇರೋದು? ಹಕ್ಕಿಗೆ ಹೇಳ್ತಾ ಇರೋದು. ನಾನು ನೀನು ಇಬ್ಬರೂ ಕೂಡಿ, ನೀನೊಬ್ಬಳೇ ಹಾರಕ್ಕೆ ಹೋಗಬೇಡ, ನಾನು ನೀನು ಇಬ್ಬರೂ ಸೇರಿಕೊಂಡು ಮುಗಿಲಿನ ಕಡೆಗೆ ಅಂದರೆ ಆಕಾಶದ ಎತ್ತರಕ್ಕೆ ಹಾರೋಣ ಬಾ ಅಂತ ಕರಿತಾ ಇರೋದು. ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತಾ ಹಾಡುತ್ತಾ ನಲಿಯುವ ಬಾ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಹಾರಾಡ್ತಾ, ಹಾಡು ಕೂಡ ಹೇಳ್ತಾ ಕುಣಿದಾಡ್ತಾ ಇರೋಣ ಅಂತ ಬಾ ಅಂತ ಕರಿತಾ ಇರೋದು. ಮರದ ಮೇಲಿರೋ ಹಕ್ಕಿನ ಕರಿತಾ ಇದ್ದಾಳೆ. ಆ ಹಕ್ಕಿನ ಬಣ್ಣದ ಹಕ್ಕಿ ಅಂತ ವರ್ಣಿಸಿದ್ದಾಳೆ. ನಿನಗೆ ಚಂದ ಹಾಡ್ಲಿಕ್ಕೆ ಬರ್ತದೆ, ನನಗೆ ಕೂಡ ಹಾಡು ಹೇಳೋದನ್ನು ಕಲಿಸು. ನೀನು ಆಕಾಶದಲ್ಲಿ ಹಾರಾಡ್ತೀಯಾ, ನನಗೂ ಹಾರಾಡೋದಕ್ಕೆ ಕಳಿಸು. ನನಗೆ ಯಾರು ಗೆಳೆಯರಿಲ್ಲ, ನನ್ನ ಜೊತೆ ಆಟ ಆಡಲಿಕ್ಕೆ ಬಾ. ಅಪ್ಪ ಅಮ್ಮ ಇಬ್ಬರು ಮನೇಲಿಲ್ಲ, ಅವರಿಬ್ಬರು ಬಂದ ಕೂಡಲೇ ನಾನು ನಿಂಗೆ ಹಣ್ಣು ಕೊಡಿಸ್ತೀನಿ. ನಿನ್ನ ಥರನೇ ನನಗೆ ರೆಕ್ಕೆ ಪುಕ್ಕ ಮತ್ತು ಜುಟ್ಟು ಇದನ್ನೆಲ್ಲ ಹಾಕು ಬಾ. ಆಮೇಲೆ ನಾನು ನೀನು ಸೇರಿಕೊಂಡು ಆಕಾಶದ ಎತ್ತರಕ್ಕೆ ಹಾರಾಡೋಣ. ಇಬ್ಬರು ಆ ಕಡೆಯಿಂದ ಈ ಕಡೆಗೆ ಅಂದರೆ ಒಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ, ಹಕ್ಕಿಗಳು ಹಾಗೆ ಅಲ್ವಾ, ಒಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ, ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರಾಡ್ತಾ ಇರ್ತವೆ. ಹಾಗೆ ನಿನ್ನ ಥರನೇ ನಾನು ಹಾರುತ್ತಾ ಹಾಡು ಹೇಳ್ತಾ ನಲ್ದಾಡ್ಕೊಂಡಿರೋಣ ಬಾ ಅಂತ ಕರಿತಾ ಇರೋದು. ಬೇರೆ ಬೇರೆ ಹಕ್ಕಿಗಳು ಬೇರೆ ಬೇರೆ ಥರದಲ್ಲಿ ಹಾಡ್ತವೆ ಅಂತ ಹೇಳಿದ್ನಲ್ಲ. ಅತ್ಯಂತ ಮಧುರವಾಗಿ ಹಾಡುವ ಹಕ್ಕಿ ಕೋಗಿಲೆ. ಹೇಗೆ ಹಾಡ್ತದೆ? ಕುಹು ಕುಹು ಅಂತ ಹಾಡ್ತದೆ. ಹಾಗೆಯೇ ಯಾವ್ಯಾವ ಹಕ್ಕಿಗಳು ಹೇಗೆ ಕೂಗ್ತವೆ ಅಂತ ನೋಡೋಣ. ನಾನು ಪಕ್ಷಿಗಳ ಹೆಸರು ಹೇಳ್ತೀನಿ, ನೀವು ಅದರ ಸ್ವರಗಳನ್ನ ಹೇಳಿ. ಮೊದಲಿಗೆ ಹುಂಜ. ಹುಂಜ ಹೇಗೆ ಕೂಗುತ್ತೆ? ಕೊಕ್ಕರೆಕೋ ಅಂತ ಕೂಗತ್ತೆ. ಹಾಂ, ಬೆಳಗ್ಗಿನ ಅಲಾರಾಮ್ ಅಲ್ವಾ, ಎಲ್ಲರನ್ನೂ ಏಳ್ಸತ್ತೆ ಕೊಕ್ಕರೆಕೋ ಅಂತ ಕೂಗಿ. ಮತ್ತು ಕೋಳಿ ಹೇಗೆ ಕೂಗುತ್ತೆ? ಕೋಳಿ ಮತ್ತು ಹುಂಜ ಹೇಗಿರುತ್ತೆ ಹೇಳಿ? ಹುಂಜಕ್ಕೆ ಮೇಲ್ಗಡೆ ತಲೆ ಮೇಲ್ಗಡೆ ನೆತ್ತಿಯ ಮೇಲೆ ಜುಟ್ಟಿರುತ್ತೆ. ಕೋಳಿ ಹೇಗೆ ಕೂಗುತ್ತೆ? ಕುಕ್ ಕುಕ್ ಅಂತ ಕೂಗುತ್ತೆ. ಕಾಗೆ ಕಾವು ಕಾವು ಅಂತೇಳಿ ಕೂಗತ್ತೆ. ಗಿಣಿ ಕೀ ಕೀ ಅಂತ ಕೂಗತ್ತೆ. ಕೋಗಿಲೆ
ಆಗಲೇ ಹೇಳಿದ್ದೀನಿ, ಕುಹು ಕುಹು ಅಂತ ಕೂಗುತ್ತೆ. ಗುಬ್ಬಚ್ಚಿ, ಗುಬ್ಬಿ ಅಂತ ಕೂಡ ಕರಿತೀವಿ, ಚಿರ್ ಚಿರ್ ಅಂತ ಇರುತ್ತೆ. ಪಾರಿವಾಳ, ಪಾರಿವಾಳ ಕೂಗೋದನ್ನು ಕೇಳಿಸ್ಕೊಂಡಿದ್ದೀರಾ? ಗುಟುರ್ 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 ಅಂತ ಇರುತ್ತೆ. ಬಾತುಕೋಳಿ ಕ್ವಾಕ್ 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 ಅನ್ನತ್ತೆ. ಈ ಪಕ್ಷಿಗಳ ಕೂಗು ನೆನ್ಪಿಟ್ಕೊಳ್ಳಲು ಒಂದು ಸಣ್ಣ ಹಾಡು ಮಾಡಿದ್ದೀನಿ, ಕೇಳಿಸ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಕಾಗೆ ಹೇಳಿತು ಕಾ ಕಾ, ಗುಬ್ಬಚ್ಚಿ ಹೇಳಿತು ಚಿರ್ ಚಿರ್, ಗಿಣಿ ಹೇಳಿತು ಕೀ ಕೀ, ಪಾರಿವಾಳ ಹೇಳಿತು ಗುಟುರ್ ಗುಟುರ್, ಕೋಗಿಲೆ ಹಾಡಿತು ಕೂ ಕೂ, ಗೂಬೆ ಹೇಳಿತು ಹೂ ಹೂ, ಬಾತುಕೋಳಿ ಕ್ವಾಕ್ ಕ್ವಾಕ್, ಹುಂಜ ಕೂಗಿತು ಕುಕ್ಕೂರುಕು. ಕಾಗೆ ಹೇಳಿತು ಕಾ ಕಾ, ಗುಬ್ಬಚ್ಚಿ ಹೇಳಿತು ಚಿರ್ ಚಿರ್, ಗಿಣಿ ಹೇಳಿತು ಕೀ ಕೀ, ಪಾರಿವಾಳ ಹೇಳಿತು ಗುಟುರ್ ಗುಟುರ್, ಕೋಗಿಲೆ ಹಾಡಿತು ಕೂ ಕೂ, ಗೂಬೆ ಹೇಳಿತು ಹೂ ಹೂ, ಬಾತುಕೋಳಿ ಕ್ವಾಕ್ ಕ್ವಾಕ್, ಹುಂಜ ಕೂಗಿತು ಕುಕ್ಕೂರುಕು.